ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಕರ್ಣ ಕೋಚಿಂಗ್ ಕ್ಲಾಸ್ ಕರೆಂಟ್ ಅಫೇರ್ಸ್ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಜೀವನದ ಪಯಣದಲ್ಲಿ ಹೊಸ ವರ್ಷ ಹರುಷತ್ತರಲಿ, ನವ ಬಾಳು ಬೆಳಗಲಿ, ನವ ಚೈತನ್ಯ ಚಿಮ್ಮಲಿ, ಕಹಿ ನೋವುಗಳು ತೊಲಗಲಿ, ಸಿಹಿ ನಲಿವಿನ ದಿನಗಳು ಬರಲಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಏಪ್ರಿಲ್ ತಿಂಗಳದ 7 ಮತ್ತು 8ರ 5 ಕ್ವೆಶ್ಚನ್ ವಿಡಿಯೋ, ನಂತರ ಏಪ್ರಿಲ್ 9ರ 5 ಕ್ವೆಶ್ಚನ್ ವಿಡಿಯೋ ಸರಣಿಯಾಗಿದೆ. ಮೊದಲಿಗೆ 2024ರ ವಿಶ್ವ ಆರೋಗ್ಯ ದಿನದ ಥೀಮ್ ಏನು? 2024ರಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡಲಾಗಿದೆ. ಅದರ ಥೀಮ್ ಏನು? ಇದಕ್ಕೆ ಸರಿಯಾದ ಉತ್ತರ ನನ್ನ ಆರೋಗ್ಯ ನನ್ನ ಹಕ್ಕು. ನೋಡಿ ಸ್ನೇಹಿತರೆ, ನನ್ನ ಆರೋಗ್ಯ ನನ್ನ ಹಕ್ಕು ಥೀಮ್ ಎದಕ್ಕೆ ಇದ್ರಪ್ಪ ಅಂತಂದ್ರೆ, ವಿಶ್ವ ಆರೋಗ್ಯ ದಿನವನ್ನು ವಾರ್ಷಿಕವಾಗಿ ಏಪ್ರಿಲ್ 7ರಂದು ಆಚರಣೆ ಮಾಡಲಾಗುತ್ತದೆ. ನೆನಪಿಟ್ಟುಕೊಳ್ಬೇಕು ಸ್ನೇಹಿತರೆ. ನಂತರ ಪ್ಯಾರಿಸ್ನಲ್ಲಿ ನಡೆಯಲಿರುವ 33ನೇ ಬೇಸಿಗೆ ಒಲಿಂಪಿಕ್ಸ್ 2024ರಲ್ಲಿ ತೀರ್ಪುಗಾರರ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯ ಯಾರು? ಮೊದಲ ಭಾರತೀಯ ಯಾರು ಅಂದ್ರೆ ಕೂಡ ಕರಿಬೋದು, ಅಥವಾ ಮೊದಲ ಮಹಿಳಾ ಭಾರತೀಯ ಅಂತಲೂ ಹೇಳ್ಬೋದು. ಯಾರು ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಬಿಲ್ಕಿಸ್ ಮೀರ್, ನಮ್ಮ ಹೆಮ್ಮೆಯ ಬಿಲ್ಕಿಸ್ ಮೀರ್. ಹಾಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಣಿಗಿರಿ ಬೌದ್ಧ ತಾಣವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಸ್ನೇಹಿತರೆ. ಇತ್ತೀಚೆಗೆ ಭಾರತೀಯ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಗಿದೆ? ಭಾರತೀಯ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರನ್ನು. ಇದಕ್ಕೆ ಸರಿಯಾದ ಉತ್ತರ ರಾಮೇಶ್ವರಂ, ತಮಿಳುನಾಡು ಸ್ನೇಹಿತರೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ LUPEX ಅಂದರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ 2 ಬಾಹ್ಯಾಕಾಶ ಸಂಸ್ಥೆಗಳ ನಡುವಿನ ಕಾರ್ಯಾಚರಣೆಯಾಗಿದೆ? ಇದು ಭಾರತ ಮತ್ತು ಜಪಾನ್ ದೇಶದ ಇಸ್ರೋ ಮತ್ತು ಜಾಕ್ಸಾ ಇದರ ನಡುವಿನ ಬಾಹ್ಯಾಕಾಶ ಸಂಸ್ಥೆಗಳ ನಡುವಿನ ಕಾರ್ಯಾಚರಣೆ ಆಗಿದೆ ಸ್ನೇಹಿತರೆ. ಗೊತ್ತಲ್ಲ, ಚಂದ್ರಯಾನ ದಕ್ಷಿಣ ಧ್ರುವ ಪ್ರದೇಶವನ್ನು ಅನ್ವಯಿಸಲು 2 ಕಾರ್ಯಾಚರಣೆ ಮಾಡ್ತಾ ಇವೆ. ನಂತರ ಏಪ್ರಿಲ್ 9ರ ಕರೆಂಟ್ ಅಫೇರ್ಸ್ 5 ಕ್ವೆಶ್ಚನ್ ವಿಡಿಯೋಗಳು. ಇತ್ತೀಚೆಗೆ ಪರಿವರ್ತನ್ ಚಿಂತನ ಎಂಬ ಮೊದಲ ತ್ರಿಪಕ್ಷೀಯ ಸೇವಾ ಯೋಜನೆ ಸಮ್ಮೇಳನ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಜಧಾನಿ ದೆಹಲಿ ಒಳಗೆ ನಡೆಯಿತು. ಪೀಟರ್ ಪೆಲೆಗ್ರಿನಿ ಇತ್ತೀಚೆಗೆ ಯಾವ ದೇಶದ ಹೊಸ ಅಧ್ಯಕ್ಷರಾದರು? ಪೀಟರ್ ಪೆಲೆಗ್ರಿನಿ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾದರಪ್ಪ ಅಂತಂದ್ರೆ ಸ್ಲೋವಾಕಿಯಾ ದೇಶದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು ಸ್ನೇಹಿತರೆ? ಪೀಟರ್ ಪೆಲೆಗ್ರಿನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸುಕನ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಚಂಡೀಗಢ ರಾಜಧಾನಿ ಚಂಡೀಗಢ. ಒಸ್ಕರ್ನಲ್ಲಿ ಉರ್ ನದಿಯ ಪ್ರವಾಹದಿಂದಾಗಿ ಒರೆಗನ್ಬರ್ಗ್ ಪ್ರದೇಶದಲ್ಲಿ ಯಾವ ದೇಶವು ಇತ್ತೀಚೆಗೆ ಫೆಡರಲ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಒಸ್ಕರ್ನಲ್ಲಿ ಉರಲ್ ನದಿಯ ಪ್ರವಾಹದಿಂದಾಗಿ ಒರೆಗನ್ಬರ್ಗ್ ಪ್ರದೇಶದಲ್ಲಿ ಯಾವ ದೇಶವು ಇತ್ತೀಚೆಗೆ ಫೆಡರಲ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಸ್ನೇಹಿತರೆ. ಸರಿಯಾದ ಉತ್ತರ ಆದ ಸ್ನೇಹಿತರೆ ರಷ್ಯಾ. ಉರಲ್ ನದಿಯ ಪ್ರವಾಹ ಒಸ್ಕರ್ನಿಂದ. ಇತ್ತೀಚೆಗೆ ಯೋಗ ಮಹೋತ್ಸವವನ್ನು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಪುಣೆ ಸ್ನೇಹಿತರೆ, ಮಹಾರಾಷ್ಟ್ರದ ಪುಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.